Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ನೆನೆ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡು ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ನ ರಿಲೀಸ್ ಮಾಡ್ತು. ಸೊ ಆ ಅಫಿಷಿಯಲ್ ಸ್ಟೇಟ್ಮೆಂಟ್ ಇದೆ, ಇದು ಒಂಥರ ಸೀರಿಯಸ್ ಆಗಿ T20 ವರ್ಲ್ಡ್ ಕಪ್ಗೆ ಕನ್ಸಿಡರ್ ಆಗುವಂಥ ಸಾಧ್ಯತೆ ಇದೆ. ಏನಕ್ಕೆ ಅಂತಂದರೆ ಗೊತ್ತಿರೋದು ಏನೇನು ಡೆವಲಪ್ಮೆಂಟ್ಸ್ ಆಯಿತು ಇಂಡಿಯಾ ಮತ್ತು ಬಾಂಗ್ಲಾದೇಶ್ ಮಧ್ಯ ಅಂತ. ಮುಸ್ತಾಫಿಜುರ್ ರೆಹಮಾನ್ನ ಬ್ಯಾನ್ ಮಾಡ್ತಾ ಇದ್ದಂಗೆ ಎಲ್ಲ ಬಾಂಗ್ಲಾದೇಶಿ ಪ್ಲೇಯರ್ಗಳನ್ನ IPL ಇಂದ ಬ್ಯಾನ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ಬಾಂಗ್ಲಾದೇಶಿ ಕ್ರಿಕೆಟ್ ಬೋರ್ಡು ಕೂಡ ರೊಚ್ಕೆದ್ಬಿಟ್ಟು ನಾವು ಇಂಡಿಯಾಗೆ ಹೋಗೋದಿಲ್ಲ ವರ್ಲ್ಡ್ ಕಪ್ ಆಡೋದಕ್ಕೆ ಅಂತ. ಇವಾಗಿನ ಸಿಚುವೇಶನ್ ಸರಿ ಇಲ್ಲ ಅಂತ ಒಂದು ಪೋಸ್ಟ್ನ ಅಫಿಷಿಯಲ್ ಪೋಸ್ಟ್ನ ರಿಲೀಸ್ ಮಾಡಿಬಿಟ್ಟು ಜೊತೆಗೆ ICCಗೂ ಕೂಡ ರಿಕ್ವೆಸ್ಟ್ ಹಾಕಿದೆ. ಇವಾಗ ರಿಪೋರ್ಟ್ಸ್ ಬರ್ತಾ ಇರೋದೇನು ಅಂತಂದರೆ, ಅಕಾರ್ಡಿಂಗ್ ಟು ಮಲ್ಟಿಪಲ್ ರಿಪೋರ್ಟ್ಸು ICC ಇದನ್ನು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಿ ಸ್ಕೆಡ್ಯೂಲ್ನ ರೀಸ್ಕೆಡ್ಯೂಲ್ ಮಾಡುವಂಥ, ಅಂದರೆ ರಿವೈಸ್ ಮಾಡಿಬಿಟ್ಟು ಎಲ್ಲ ಇವರ ಮ್ಯಾಚ್ಗಳೇನಿದೆ ಎಲ್ಲ ಶ್ರೀಲಂಕಾದಲ್ಲಿ ಆಡಿಸೋದಕ್ಕೆ ಟ್ರೈ ಮಾಡುತ್ತೆ ಅಂತ ಅಪ್ಡೇಟ್ ಅಂತೂ ಇದೆ. ಒಟ್ಟಲ್ಲಿ ICC ಅವ್ರು ಏನಕ್ಕೆ ಇವ್ರು ಮಾತು ಕೇಳ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ದೆ. ICC ಕಳಿಸ್ತಾರಿಲ್ಲ, ಇಂಡಿಯಾದ ಮುಚ್ಕೊಂಡು ಹೋಗ್ರಪ್ಪ ಆಡ್ರಲ್ಲಿ, ಇಂಡಿಯಾದಲ್ಲಿ ಹಮ್ಮಿಕೊಂಡು ಹೋಗಿ ಆಡ್ರಲ್ಲಿ ಏನೇನು ಪಾಕಿಸ್ತಾನ ಹೋಗ್ತಿದ್ದಾರೆ, ಇಂಡಿಯಾಗೆ ತಾನೇ ಹೋಗ್ಬಿಟ್ಟು ಆಡ್ತಾ ಇರೋದು, ಸೇಫಾಗಿ ಹೋಗ್ಬಿಟ್ಟು ಆಡ್ಬಿಟ್ಟು ಬರ್ತೀರಾ, ಹೋಗ್ಬಿಟ್ಟು ಹಮ್ಮಿಕೊಂಡಾಗ ಆಡ್ರಿ ಅಂತ ಹೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಇಲ್ಲ, ಅವರು ಇದನ್ನೆಲ್ಲ ಸ್ವಲ್ಪ ರಿವೈಸ್ ಮಾಡೋ ಥರನೇ ಕಾಣಿಸ್ತಾ ಇದೆ, ಸ್ಕೆಡ್ಯೂಲ್ನ ಹೊಸದಾಗಿ ಪ್ರಕಟ ಮಾಡೋ ಥರ. ಸೊ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನಿತ್ತು ಅಂದರೆ, ಬಾಂಗ್ಲಾದೇಶವರು ಅನ್ ಎಮರ್ಜೆನ್ಸಿ ಮೀಟಿಂಗ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಬಾಂಗ್ಲಾದೇಶ್ ಕ್ರಿಕೆಟ್ ಬೋರ್ಡ್ ವಾಸ್ ಹೆಲ್ಡ್ ದಿಸ್ ಆಫ್ಟರ್ನೂನ್. ಅಂದರೆ ಮಧ್ಯಾಹ್ನ ಮೀಟಿಂಗ್ ನಡೆಸಿದ್ದೀವಿ ನಾವು, ಏನೇನು ಡೆವಲಪ್ಮೆಂಟ್ಗಳಾಗಿದೆ ರೀಸೆಂಟಾಗಿ ಇಂಡಿಯಾ ಮತ್ತು ಬಾಂಗ್ಲಾದೇಶನ ಮಧ್ಯ ಕಂಟ್ರಿಗಳ ಡಿಸ್ಪ್ಯೂಟ್ ಏನು ನಡೀತಿದೆ, ಪೊಲಿಟಿಕಲ್ ಡ್ರಾಮಾ ಅದು ಇದೆಲ್ಲ ಏನು ನಡೀತಾ ಇದೆ. ಸೊ ಈ ಒಂದು ಟೈಮಲ್ಲಿ ನಾವು T20 ವರ್ಲ್ಡ್ ಕಪ್ ಏನಿದೆ, ಈ T20 ವರ್ಲ್ಡ್ ಕಪ್ಗೆ ಇಂಡಿಯಾಗೆ ಹೋಗೋದಕ್ಕೆ ನಾವು ಸಿದ್ಧರಿಲ್ಲ, ಇಂಡಿಯಾ ನೆಲದಲ್ಲಿ ನಾವು ಆಡೋದಿಲ್ಲ. ಅದೇ ಗುರು, ಅದೇ ನಾವು ಬ್ಯಾನ್ ಮಾಡಿದ್ವಲ್ಲ, ಅದಕ್ಕೆ ಹುರ್ಕೊಂಬಿಟ್ಟವ್ರು ಇವರು, ಬೇಜಾನ್ ಹುರ್ಕೊಂಬಿಟ್ಟವ್ರೆ, ತರಾವರಿಯಾಗಿ ಹುರ್ಕೊಂಬಿಟ್ಟವ್ರೆ. ಅದಕ್ಕೋಸ್ಕರ ನಮ್ಮ ಪ್ಲೇಯರ್ಗೆಲ್ಲ ಅವಮಾನ ಮಾಡ್ತೀರಾ ನೀವು. ಹೌದು, ಒಂಥರ ಅದು ನೋಡ್ತು ಅಂದರೆ ಅದೊಂಥರ ವ್ಯಾಲಿಡ್ ಅಂತಲೇ ಅನಿಸುತ್ತೆ. ಹೌದು, ಇವಾಗ ಬ್ಯಾನ್ ಮಾಡಿದ್ದೀವಿ ನಾವು ಅವ್ರನ್ನ. ಮುಸ್ತಾಫಿಜುರ್ ರೆಹಮಾನು ಅವರ ಸ್ಕ್ವಾಡಲ್ಲಿದ್ದಾರೆ, T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿದ್ದಾರೆ. ಸೊ ಬ್ಯಾನ್ ಮಾಡಿರುವಂಥ ಪ್ಲೇಯರ್ ಬಂದ್ಬಿಟ್ಟು ಇಲ್ಲಿ ಇಂಡಿಯಾದಲ್ಲಿ ಏನಕ್ಕೆ ಆಡಬೇಕು, IPL ಆಡ್ತು ಅಂತಂದರೆ ಅದು ಇದಾಗೋಗ್ಬಿಡ್ತದೆ. ಇವಾಗ ಅವ್ರು ಆಡೋದೇ ಬೇಡ ಬಿಡಿ. ಫಸ್ಟ್ ಆಫ್ ಆಲ್ ಬಾಂಗ್ಲಾದೇಶರು ಏನಕ್ಕೆ ಬಂದು ಆಡಬೇಕಿಲ್ಲಿ, ಆಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಅವರು IPL ಆಡಿದ್ರೆ ಮಾತ್ರ ಅದು ತೊಂದರೆ. ಬಾಂಗ್ಲಾದೇಶಿ ಪ್ಲೇಯರು ಇಂಡಿಯಾಗೆ ಕಾಲಿಟ್ಟರೆ ಅದೊಂಥರ ತೊಂದರೆ. ಹಂಗೆ ನೋಡ್ತು ಅಂತಂದರೆ ಬರೀ IPL ಮಾಡಿರೋ ತೊಂದರೆ ಅಲ್ಲ. ಇವಾಗ ಪಾಕಿಸ್ತಾನ ಪ್ಲೇಯರ್ಗಳನ್ನ ಹೆಂಗೆ ಬ್ಯಾನ್ ಮಾಡಿದ್ದೀವಿ ನಾವು, ಅವರು ಇಂಡಿಯಾ ನೆಲದಲ್ಲೇ ಆಡ್ದಂಗೆ ಹೆಂಗೆ ಮಾಡಿದ್ದೀವೋ, ಸೊ ಇವರು ಅದೇ ಥರ ಮಾಡಿದ್ದೀವಿ. ಆ್ಯಂಡ್ ಇವರು ಅದೇ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದಕ್ಕೆ ನಾವು ಹೋಗಲ್ಲ ಇಂಡಿಯಾಗೆ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ಯಾರಿಗೂ ಬಾ ಅಂತ ಹೇಳಿದ್ರು ಇಂಡಿಯಾಗೆ, ಬರಬೇಡಿ ಬಿಡಿ, ಬೇರೆಯವರೆಲ್ಲ ಬರ್ತಾರೆ. ಇವ್ರು ನೋಡ್ತು ಅಂತಂದರೆ ಯಾವ ಥರ ಬ್ಲೇಮ್ ಮಾಡ್ತಾವ್ರೆ ಅಂತಂದರೆ, ನಾವೇನೋ ಇವರಿಗೆ ಥ್ರೆಟನ್ ಮಾಡಿಬಿಡ್ತೀವಿ ಇಂಡಿಯಾಗೆ ಹೋಗಿ ಆಡ್ಬಿಟ್ರೆ ಅಂತ, ಏನೋ ಮಾಡ್ಬಿಡ್ತೀವಿ ಇವ್ರಿಗೆ, ಬಾಂಗ್ಲಾದೇಶಿ ಪ್ಲೇಯರ್ಸ್ಗಳು ಯಾಕಂತ ತೆಚ್ಚಿಬಿಡ್ತೀವಿ ಅನ್ನೋ ಥರ. ಒಂಥರ ಪ್ಲೇಯರ್ಸ್ಗಳ ಸೇಫ್ಟಿ ನಮಗೆ ಮುಖ್ಯ, ಅದಕ್ಕೋಸ್ಕರ ನಾವು ಇಂಡಿಯಾಗೆ ಹೋಗ್ಬಿಟ್ಟು ಆಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ತವ್ರೆ. ಪ್ಲೇಯರ್ಸ್ಗಳ ಸೇಫ್ಟಿ ಅಂತೆ ಇವ್ರಿಗೆ. ಯಾರು ಯಂತ್ರ ಬಗ್ಗೆ ಮಾತಾಡ್ತಾರೆ ಇವರು, ಈ ಪಾಕಿಸ್ತಾನದವರು ಬಾಂಗ್ಲಾದೇಶವರು ಪ್ಲೇಯರ್ಗಳ ಸೇಫ್ಟಿ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಸ್ವಲ್ಪ ಜನ ಬಾಂಗ್ಲಾದೇಶವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕೂಡ ಮಾತಾಡ್ತಿದ್ರೆ, ಸ್ವಲ್ಪ ಅಂದರೆ ಏನು ಅಂಥ ಮಟ್ಟಿಗೆಲ್ಲ ಎಲ್ಲ ಒಂದು 2-3 ಜನ ಸಪೋರ್ಟ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ಕೂಡ ಮಾತಾಡ್ತಾರೆ, ಈ ಬಾಂಗ್ಲಾದೇಶವ್ರಿಗೆ ಏನಪ್ಪ ಅವ್ರೇನು ಪಾಕಿಸ್ತಾನದವರ, ಸುಮ್ಮನೆ ಕಂಟ್ರಿಗಳ ಡಿಸ್ಪ್ಯೂಟು ಡ್ರಾಮಾಗಳು ಪೊಲಿಟಿಕಲ್ ಡ್ರಾಮಾ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅವರು ಬ್ಯಾನ್ ಮಾಡಬಾರ್ದಾಗಿತ್ತು ಇಂಡಿಯಾದವರು ಅವ್ರನ್ನ, ಮುಸ್ತಾಫಿಜುರ್ ರೆಹಮಾನ. ನೋಡಿ ಇವಾಗೆಲ್ಲ ಸುಮ್ಮನೆ ಕ್ರಿಕೆಟ್ನ ಡ್ರಾಮಾ ಆಗುತ್ತೆ ಅಷ್ಟೇ. ಇದೆಲ್ಲ ಕ್ರಿಕೆಟಲ್ಲಿ ಮಾತ್ರ ಡ್ರಾಮಾ ಆಗ್ತದೆ, ಬೇರೆ ಕಡೆ ಎಲ್ಲೂ ಡ್ರಾಮಾ ಆಗೋದಿಲ್ಲ, ಬೇರೆ ಸ್ಪೋರ್ಟಲ್ಲೂ ಡ್ರಾಮಾ ಆಗೋದಿಲ್ಲ. ಬರೀ ಕ್ರಿಕೆಟಲ್ಲಿ ಮಾತ್ರ ಡ್ರಾಮಾ ಆಗುತ್ತೆ. ಏನಕ್ಕೆ ಅಂತಂದರೆ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಅಂತಂದರೆ ಕ್ರಿಕೆಟೇ ಅಲ್ಲಿ ಏಷ್ಯಾ ಅಂತ ಬಂದಾಗ, ಅದಕ್ಕೋಸ್ಕರ ಕ್ರಿಕೆಟಲ್ಲೇ ಡ್ರಾಮಾ ಆಗೋದು, ಬೇರೆ ಎಲ್ಲೂ ಕೂಡ ಡ್ರಾಮಾ ಆಗೋದಿಲ್ಲ. ಆ್ಯಂಡ್ ಇನ್ನೂ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದಿದೆ. ಮುಸ್ತಾಫಿಜುರ್ ರೆಹಮಾನ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಬ್ಯಾನ್ ಆಗಿದೆಯಲ್ಲ, ನಿಮ್ಮನ್ನ ಬ್ಯಾನ್ ಮಾಡಿದಲ್ಲ ಇಂಡಿಯಾದವರು IPL ಇಂದ, ಏನು ಹೇಳೋದಕ್ಕೆ ಇಷ್ಟಪಡ್ತೀರ ನೀವು ಅಂತ ಕೇಳಿದಾಗ, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಬ್ಯಾನ್ ಮಾಡಿದ್ರೆ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಓಪನ್ ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಅದು ಅವ್ರಿಗೆ ಲಾಸು, ನನಗೇನು ಲಾಸ್ ಇಲ್ಲ ಅದರಿಂದ. ಸೊ ಒಮ್ಮನೆ ಹೇಳ್ತಾರೆ 9.20 ಕೋಟಿ ಮುಸ್ತಾಫಿಜುರ್ ರೆಹಮಾನ್ಗೆ ದೊಡ್ಡ ಅಮೌಂಟ್ ಏನೇ, ಅದು ಏನು ಚಿಕ್ಕ ಅಮೌಂಟ್ ಏನಲ್ಲ, ಸುಮ್ಮನೆ ಉರ್ಕೊಂಡು ಹೇಳೋವಂಥ ಸ್ಟೇಟ್ಮೆಂಟ್ ಇದೆ ಅಷ್ಟೇ. ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳೋರೆ. ಇಂಥವ್ರನ್ನೆಲ್ಲ ಹಂಗೆ ಬ್ಯಾನ್ ಮಾಡಿ ಬಿಸಾಕ್ಬಿಡ್ಬೇಕು, IPL ಆಡೋಕ್ಕೇ ಬಿಡಬಾರ್ದು. ನೋಡಿ ದಿಮಾಕ್ ನೋಡಿ ಯಾವ ಥರ ಇದೆ ಅಂತ. ಹೌದು, ಅದೇ ಥರನೇ ಬರಬೇಕು. ಉತ್ತರ ಒಬ್ಬಿಯಸ್ಲಿ ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಖಂಡಿತ ಉರ್ಕೊಂಡು ಈ ಥರ ಸ್ಟೇಟ್ಮೆಂಟ್ ಕೊಡಲೇಬೇಕು. ಏನಿಲ್ಲ ಗುರು, ನಾನು IPL ಆಡಬೇಕು, ಮತ್ತೆ ಇಲ್ಲ ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅಂತ ಅನ್ನೋಕ್ಕಾಗತ್ತೆ. ನಾವಾಗಿದ್ದೀನಿ ಕೂಡ ಅದನ್ನೇ ಹೇಳ್ತಾರೆ, ಬ್ಯಾನ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ, ಅದರಲ್ಲೇನೈತೆ ಅಂತಲೇ ಹೇಳ್ತಾ ಇದ್ದಿದ್ದು. ಅವ್ರು ಅದೇ ಥರ ಹೇಳಿದ್ದಾರೆ, ನಾರ್ಮಲ್ ರೆಸ್ಪಾನ್ಸ್ನೇ ಕೊಟ್ಟಿದ್ದಾರೆ. ನಾವು ಅವರಿಂದ IPL ಬಗ್ಗೆ ಬಿಲ್ಡಪ್ ಕೊಡೋ ಥರ ಸ್ಟೇಟ್ಮೆಂಟ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ, IPL ಇಂದ ಬ್ಯಾನ್ ಮಾಡಿದ್ದಾರೆ ಅಂತಂದರೆ. ಸೊ ಇದು ಬರ್ತಾ ಇರುವಂಥ ಅಪ್ಡೇಟು. ಇವಾಗ ICC ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾ ಇದೆಯಂತೆ ಇವ್ರ ಮ್ಯಾಚ್ಗಳನ್ನೆಲ್ಲ ಬೇರೆ ಕಡೆ ಹಾಕೋದಕ್ಕೆ, ಅಂದರೆ ಶ್ರೀಲಂಕಾದಲ್ಲಿ ಹಾಕೋದಕ್ಕೆ
ಇನ್ನೇನು ಹೋಗೋದಿಲ್ಲ ಅಂತ ಅಂದರೆ ಇವ್ರು ಹಂಗೆ ನೋಡೋಕೆ ಬಾಂಗ್ಲಾದೇಶ್ ಕ್ರಿಕೆಟ್ ಆಡಿಲ್ಲ ಅಂತಂದರೆ ಏನು ಲಾಸ್ ಏನು ಆಗೋದಿಲ್ಲ ಅಲ್ಲಿ T20 ವರ್ಲ್ಡ್ ಕಪ್ಗೆ ಏನು ಲಾಸ್ ಏನು ಆಗೋದಿಲ್ಲ. ಇಂಡಿಯಾ ಆಡಿಲ್ಲ ಅಂತಂದರೆ, ಆಸ್ಟ್ರೇಲಿಯಾ ಆಡಿಲ್ಲ ಅಂತಂದರೆ, ಇಂಗ್ಲೆಂಡ್ ಆಡಿಲ್ಲ ಅಂತಂದರೆ, ಸೌತ್ ಆಫ್ರಿಕಾ ಆಡಿಲ್ಲ ಅಂತಂದರೆ, ಸೊ ಇಂಥ ಬಿಗ್ ನೇಷನ್ಗಳು ಆಡಿಲ್ಲ ಅಂತಂದರೆ ಏನೋ ಸ್ವಲ್ಪ ತೊಂದರೆ ಆಗ್ಬೋದು, ಸ್ವಲ್ಪ ಲಾಸ್ ಆಗ್ಬೋದು, ಹಂಗೆ ಹಿಂಗೆ ಅಂತ ಅನ್ಕೊಬೋದು. ಈ ಬಾಂಗ್ಲಾದೇಶ ಎಲ್ಲ ಆಡಿಲ್ಲ ಅಂತಂದರೆ ಖಂಡಿತ ತೊಂದರೆ ಅಂತೂ ಆಗೋದಿಲ್ಲ, ಏನೂ ತೊಂದರೆ ಆಗೋದಿಲ್ಲ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ. ಬಟ್ ಒಂದು ಸ್ವಲ್ಪ ಅನ್ಸ್ಟೇಬಲ್ ಆಗುತ್ತೆ ಅಷ್ಟೇ ಸ್ಕ್ವಾಡ್ ವಿಚಾರಕ್ಕೆ, ಗ್ರೂಪ್ ವಿಚಾರಕ್ಕೆ ಬಂತು ಅಂತಂದರೆ. ಬಟ್ ಖಂಡಿತ ICC ಅವರು ಇದನ್ನು ಕನ್ಸಿಡರ್ ಮಾಡ್ತಾರೆ. ಆ್ಯಂಡ್ ಇವ್ರ ಮ್ಯಾಚ್ಗಳನ್ನೆಲ್ಲ ಪಾಕಿಸ್ತಾನದವ್ರ ಜೊತೆಗೆ ಹೋಗ್ರಪ್ಪ ಪಾಕಿಸ್ತಾನದಲ್ಲಿ ಇಬ್ಬರು ಸಾಯ್ರಿ ಅಂತ ಕಳಿಸ್ತಾರೆ. ನನಗೆ ಅನಿಸೋ ಪ್ರಕಾರ ನೋಡ್ತು ಅಂತಂದರೆ ಇನ್ನು ಅಫಿಷಿಯಲ್ ಅಪ್ಡೇಟ್ ಬಂದಿಲ್ಲ, ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ICC ಅವರು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.